ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಚಪಾತಿ ಮಸಾಲ ಚಾಟ್ಸ್ ಮಾಡ್ತಾಯಿದ್ದೀನಿ. ಸೊ ಮನೆಯಲ್ಲಿ ಯಾವ ರೀತಿ ಚಪಾತಿ ಉಳಿದ್ರೆ ಏನಪ್ಪ ಮಾಡೋದು ಅಂತ ಇದ್ದರೆ ಈ ಥರ ಚಾಟ್ಸ್ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೂ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಸೊ ಬನ್ನಿ, ಆಗಿದ್ರೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನಂದು 2-3 ಚಪಾತಿ ಉಳಿದಿತ್ತು, ನಾನು ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಮೊದಲೇ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ದಾಳಂಬ್ರಿನ ತೊಗೊಂಡಿದ್ದೀನಿ, ಈರುಳ್ಳಿ, ಕ್ಯಾರೆಟ್ ತುರಿ, ಟೊಮಾಟೊ, ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಮಿಕ್ಸ್ ಸೇವನ್ನು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಹಾಗೆ ಸಕ್ಕರೆ, ಅಚ್ಚ ಖಾರದ ಪುಡಿ. ನೋಡಿ, ಇವಾಗ ನಾನು ಹಂಚು ಕಾಯಕ್ಕಿಟ್ಟಿದ್ದೀನಿ ಗ್ಯಾಸ್ ಮೇಲೆ. ಹಂಚು ಕಾಯೋದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಾಯಿದ್ದೀನಿ. ಸೊ ಎಣ್ಣೆ ಹಚ್ಚಿಬಿಟ್ಟು ನಾವು ಹಂಚು ಕಾಯಕ್ಕೆ ಇಟ್ಬಿಡೋಣ. ಅಂದರೆ ಸ್ವಲ್ಪ ಅದು ಚೆನ್ನಾಗಿ ಬೇಯೋಸ್ಕೋಸ್ಕರ ನಾವು ಮೊದಲೇ ಎಣ್ಣೆ ಹಚ್ಕೋತಾ ಇದ್ದೀನಿ. ಹಾಗೆ ಚಪಾತಿನ ತೊಗೊಂಡಿದ್ನಲ್ಲ, 2 ಚಪಾತಿನ ತೊಗೊಂಡು 2 ಒಮ್ಮೆಲೆ ಇಟ್ಟು ಈ ಥರ ಗ್ಲಾಸ್ ಇರುತ್ತಲ್ಲ ಹಂಚಿಂದು, ಈ ಥರ ಗ್ಲಾಸಿಂದ ಈ ಥರ ರೌಂಡ್ ಮಾಡ್ಕೊಳ್ಳಿ. ಈ ಥರ ಇರಲಿಲ್ಲ ಅಂದರೆ ನೀವು ಚಾಕುಲಿಂದ ಟ್ರಯಾಂಗಲ್ ಅಂತೂ ಮಾಡ್ಕೋಬೋದು. ನಿಮಗಿಲ್ಲಾಂದರೆ ಸ್ಕ್ವೇರ್ ಬೇಕಿದ್ರೂ ನೀವು ಟ್ರೈ ಮಾಡ್ಬೋದು. ನಿಮ್ಮ ಮನೇಲಿ ಯಾವುದಿದೆ ನೋಡ್ಕೊಂಡು, ಲೋಟ ಯಾವುದಿರೋದು ಅದನ್ನು ಈ ಥರ ಹಂಚಿರೋದ್ರಿಂದ ತೊಗೊಂಡು ಈ ಥರ ರೌಂಡ್ ಮಾಡ್ಕೊಳ್ಳಿ. ಸೊ ಈ ಥರ ರೌಂಡ್ ಮಾಡ್ಕೊಳ್ಳೋದ್ರಿಂದ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಸೊ ತಿನ್ನೋದಕ್ಕೂ ಒಂಥರ ಟೇಸ್ಟಾಗಿರುತ್ತೆ. ನೋಡಿ, ನಾನು ತೋರಿಸ್ತೀನಲ್ಲ, ನಾನು ಪದರಿನ ಚಪಾತಿ ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಈ ಥರ ತೆಳುವಾಗಿದೆ. ನೀವು ದಿಪ್ ಚಪಾತಿ ಮಾಡ್ಕೊಂಡು ಉಳಿದಿದ್ರು ನಿಮ್ಮ ಮನೇಲಿ ಯಾವ ಥರ ಇರುತ್ತೋ ನೋಡಿಕೊಂಡು ಅದರ ಮೇಲೆ ನೀವು ಮಾಡ್ಕೊಳ್ಳಿ. ಸೊ ಒಂದು ಚಪಾತಿಯಾಗ 4 ಅಥವಾ 5 ಹಾಕಿರ್ತಾವೆ. ನಾನು ಇಲ್ಲಿ 4 ತೊಗೊಂಡಿದ್ದೀನಿ ಒಂದು ಚಪಾತಿಯಲ್ಲಿ. ಸೊ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಚಪಾತಿ ತುಂಬ ಬಿರುಸಿರಬಾರ್ದು, ಹೇಳ್ತಾಯಿದ್ದೀನಿ ಇವಾಗಲೇ. ಸ್ವಲ್ಪ ಬೆಳಗ್ಗೆ ಮಾಡಿದ್ದು ಸಂಜೆ ತಿನ್ನೋಕ್ಕಾಗಲಿಲ್ಲ ಅಂದರೆ, ಸೊ ಬಿಸಿ ಇರಲಿಲ್ಲ ಅಂತ ತಿನ್ನೋದೇ ಇಲ್ಲಲ್ಲ. ಸೊ ಆ ಥರ ಇದ್ದಾಗ ನೀವು ಈ ಥರ ಚಾಟ್ಸ್ ಮಾಡ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ನೋಡಿ ನಾನು ತೋರಿಸ್ತಾಯಿದ್ದೀನಿ. ಇವಾಗ ಒಂದೇ ಇಟ್ಕೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಬರ್ತಾಯಿದೆ. ಇವಾಗ ನಾನು 2 ಇಟ್ಟಿದ್ನಲ್ಲ ಚಪಾತಿ, ಅದಕ್ಕೆ ಅದು ಸ್ವಲ್ಪ ಕಷ್ಟ ಆಯಿತು. ಅದಕ್ಕೋಸ್ಕರ ಒಂದೇ ಇಟ್ಕೊಂಡು ಕಟ್ ಮಾಡಿ ತೋರಿಸ್ತಾಯಿದ್ದೀನಿ. ನೋಡಿ, ಒಂದರಲ್ಲಿ 4 ಆಯಿತು, ನಂದು 8 ಆಗಿದೆ ಇವಾಗ ಒಂದು ಚಪಾತಿ ಒಳಗಡೆ. ಅಂದರೆ 2 ಚಪಾತಿ ತೊಗೊಂಡಿದ್ದಲ್ಲ ಅದರಲ್ಲಿ ಕರೆಕ್ಟ್ 8 ಆಯಿತು. ಸೊ ಇವಾಗ ಹಂಚು ಕಾದಿದೆ ನಮ್ಮದು. ಸೊ ಇದೇ ಹಂಚಿಗೆ ನಾನಿವಾಗ ಅವು ಕಟ್ ಮಾಡ್ಕೊಂಡಿರೋ, ಅಂದರೆ ಬೌಲಿಂದ ನಾನು ಚಪಾತಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ಹಂಚು ಮೇಲೆ ಇಡ್ತಾಯಿದ್ದೀನಿ. ಈ ಥರ ರೌಂಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬೇರೆ ಶೇಪಲ್ಲಿ ಮಾಡ್ಕೋಬೋದು. ನೋಡಿ, ಈ ಥರ ಕಾದ ನಂತರ ಇದಕ್ಕೆ ನೀವು ಮೇಲೆ ಬೆಣ್ಣೆ, ತುಪ್ಪ ಬೇಕಿದ್ರೂ ಹಾಕೋಬೋದು. ನಾನಿಲ್ಲಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ, ತುಪ್ಪ ಬೆಣ್ಣೆ ಏನೂ ಯೂಸ್ ಮಾಡ್ತಾಯಿಲ್ಲ. ಸೊ ಮನೇಲಿ ಯಾವ್ದು ನಾರ್ಮಲ್ ಎಣ್ಣೆ ಇರುತ್ತೋ ಅದನ್ನೇ ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿನೆಸ್ ಬರೋದಕ್ಕೆ ನಾನು ಮೇಲೆ ಎಣ್ಣೆ ಹಚ್ಕೋತಾ ಇದ್ದೀನಿ. ಮೊದಲಿಗೆ ಕೆಳಗಡೆ ಎಣ್ಣೆ ಹಚ್ಕೊಂಡು ನಾವು ಹಂಚು ಕಾಯಿಸಿರ್ತೀವಲ್ಲ, ಆಮೇಲೆ ಚಪಾತಿ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆನೂ ಎಣ್ಣೆ ಹಚ್ಕೊಂಡ್ಬಿಡಿ. ಸೊ ಇವಾಗ ನೋಡಿ, 2 ಮಗಳು ಚೆನ್ನಾಗಿ ಬೇಯಿಸ್ಕೋಬೇಕು, ಕ್ರಿಸ್ಪಿನೆಸ್ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಂಡು ಬಿಡೋಣ. ಚಪಾತಿ ಉಳಿದಿದೆ ಅಂತ ವೇಸ್ಟ್ ಮಾಡೋದು ಬೇಡ ಅಂತ ಈ ಥರ ಟ್ರೈ ಮಾಡಿದ್ದೀನಿ ನೋಡಿ ನಾನು. ನೀವು ಕೂಡ ಟ್ರೈ ಮಾಡಿ. ಮತ್ತು ಚಪಾತಿ ಉಳಿದ್ರೆ ಏನಪ್ಪ ಮಾಡೋದು ಅಂತ ಇದ್ದರೆ ಇದೇ ಥರನೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೈತಿ. ಅದಕ್ಕೋಸ್ಕರ ನಾನು ಟ್ರೈ ಮಾಡಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಮಾಡಿರೋ ವಿಡಿಯೋಗಳು ನೋಟಿಫಿಕೇಷನ್ ಮಾಡಿ ನಿಮಗೆ ಬರ್ತದೆ, ನೀವು ನೋಡ್ಬೋದು. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕ್ರಿಸ್ಪಿನೆಸ್ ಬಂದರೆ ಸಾಕು. ನಾನಿವಾಗ ತಟ್ಟೆನಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಇದನ್ನೆಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಬರಬೇಕು. ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಬರಬೇಕು. ನೀವು ಪಾನಿಪುರಿ ತಿಂತಾ ಇರಬೇಕಾದ್ರೆ ಪಾನಿಪುರಿ ಹೇಗಿರುತ್ತಲ್ಲೋ ಅದೇ ರೀತಿ ಬರುತ್ತೆ ಇದು. ಸೊ ಆಲೂಗಡ್ಡೆ ನಾನು ಮೊದಲೇ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ನೀವು ಆಲೂಗಡ್ಡೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಸೊ ಆಲೂಗಡ್ಡೆ ಹಾಕಿದರೆ ಇನ್ನೂ ಟೇಸ್ಟಾಗಿರುತ್ತೆ ಅಂತ ನಾನು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸೊ ಹಾಕ್ಕೊಳ್ಳಿ. ಬೇಡ ಅನ್ನೋರು ಇನ್ನೂ ಬೇರೆ ವೆಜಿಟೇಬಲ್ಸ್ನ ಹಾಕ್ಕೋಬೋದು. ನನಗೆ ಆಲೂಗಡ್ಡೆ ಬೇಕಿತ್ತು, ಅದಕ್ಕೆ ಹಾಕ್ಕೊಂಡ್ಬಿಟ್ಟೆ ನಾನು. ನೆಕ್ಸ್ಟು ಇದಕ್ಕೇ ನಾವು ಬೇಕಿದ್ರೆ ನೀವು ಸೌತೆಕಾಯಿ ತುರಿದು ಹಾಕ್ಕೋಬೋದು, ಕ್ಯಾಬೇಜು ಇದೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಇವಾಗ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಕ್ಯಾರೆಟ್ ತುರಿ, ಟೊಮ್ಯಾಟೊ ಎಲ್ಲವನ್ನು ಹಾಕ್ಕೊಳ್ಳೋಣ ಇದಕ್ಕೆ ಚೆನ್ನಾಗಿ. ನೋಡಿ, ಮಕ್ಕಳು ಈ ಥರ ನೀವು ಮಾಡಿಕೊಟ್ರೆ ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ ಅವರು. ಇದೇ ಮಾಡಿಕೊಡಿ ಅಂತ ಪದೇ ಕೇಳ್ತಾ ಇರ್ತಾರೆ.
ಸೊ ನೀವು ಒಂದ್ಸತಿ ಟ್ರೈ ಮಾಡಿಕೊಡಿ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ ನಾನು ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ಕ್ಯಾಬೇಜು ತುರಿದು ಕೂಡ ಹಾಕ್ಕೋಬೋದು. ಬೇಡ ಅನ್ನೋರಿದ್ದರೆ ಇಷ್ಟೇ ಕೂಡ ಹಾಕ್ಕೊಂಡು ಟೇಸ್ಟ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟು ಮೇಲೆ ದಾಳಂಬ್ರಿನ ಹಾಕ್ಕೋತಾ ಇದ್ದೀನಿ. ದಾಳಂಬ್ರಿನ ಸ್ವಲ್ಪ ಸ್ವೀಟು ಹುಳಿ ಹುಳಿ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಫ್ಲೇವರಿಗೋಸ್ಕರ ಹಾಕ್ಕೋತಾ ಇದ್ದೀನಿ. ನೀವು ಬೇಡ ಅನ್ನೋರಿದ್ದರೆ ಸ್ಕಿಪ್ ಮಾಡ್ಕೊಂಬಿಡಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಮೇಲ್ಗಡೆ. ಸೊ ನೆಕ್ಸ್ಟು ಚಾಟ್ ಮಸಾಲಾನ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಅದರ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ನಾವು ಚಾಟ್ ಮಸಾಲ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ. ಹಾಗೆ ಮೇಲೆ ನಾನು ಆಗಳೇ ಚಪಾತಿನ ಮುರಿದಿದ್ನಲ್ಲ, ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದ್ರ ಮೇಲೆ. ನೆಕ್ಸ್ಟು ನಾನು ಮಿಕ್ಸ್ ಸೇವನ್ನು ತೊಗೊಂಡಿದ್ದೀನಿ. ಸೊ ನೀವು ಮಿಕ್ಸ್ ಸೇವ್ ಬೇಡ ಅನ್ನೋರು ನಾರ್ಮಲ್ ಸೇವನ್ನು ಯೂಸ್ ಮಾಡ್ಕೋಬೋದು. ಮಿಕ್ಸ್ ಸೇವ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ಖಾರ ಬುಂದಿ ಮತ್ತು ಶೇಂಗಾನು ಕೂಡ ಮಿಕ್ಸ್ ಇರುತ್ತಲ್ಲ, ಅದಕ್ಕೋಸ್ಕರ ಸಪ್ರೇಟ್ ಹಾಕ್ಕೋಬಾರ್ದು ಅಂತ ನಾನು ಮಿಕ್ಸ್ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಸಪ್ರೇಟ್ ಕೂಡ ಕಡಲೆ ಬೀಜನೂ ಹಾಕ್ಕೋಬೋದು, ಮಸಾಲೆ ಕಡಲೆ ಬೀಜನ ಹಾಕ್ಕೊಂಡು ತಿನ್ಬೋದು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕಿದ ನಂತರ. ಸೊ ನೀವು ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.